ನಮಸ್ತೆ. ಸರ್ವರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. 9ನೇ ದಿನವಾದ ಇಂದು ಸಿದ್ಧಿದಾತ್ರಿಯ ದೇವಿಯನ್ನು ಸ್ಮರಿಸುತ್ತಾ ಆ ತಾಯಿಯ ಬಗ್ಗೆ ತಿಳಿಯೋಣ. ನವಮಿ 9ನೇ ದಿನ ಎಂದು ಕರೆಯಲ್ಪಡುವ ಹಬ್ಬದ ಕೊನೆಯ ದಿನದಂದು ಜನರು ಸಿದ್ಧಿದಾತ್ರಿಯನ್ನು ಅಂದರೆ ಪರಿಪೂರ್ಣತೆಯನ್ನು ನೀಡುವವಳನ್ನು ಪ್ರಾರ್ಥಿಸುತ್ತಾರೆ. ಕಮಲದ ಮೇಲೆ ಕುಳಿತಿರುವ ಅವಳು ಎಲ್ಲ ರೀತಿಯ ಸಿದ್ಧಿಗಳನ್ನು ಹೊಂದಿದ್ದಾಳೆ ಮತ್ತು ದಯಪಾಲಿಸುತ್ತಾಳೆ ಎಂದು ನಂಬಲಾಗಿದೆ. ಅವಳು ಮುಖ್ಯವಾಗಿ 9 ರೀತಿಯ ಸಿದ್ಧಿಗಳನ್ನು ದಯಪಾಲಿಸುತ್ತಾಳೆ. ಅನಿಮ, ಒಬ್ಬರ ದೇಹವನ್ನು ಪರಮಾಣುವಿನ ಗಾತ್ರಕ್ಕೆ ಇಳಿಸುವ ಸಾಮರ್ಥ್ಯ. ಮಹಿಮ, ಒಬ್ಬರ ದೇಹವನ್ನು ಅನಂತರವಾಗಿ ದೊಡ್ಡ ಗಾತ್ರಕ್ಕೆ ವಿಸ್ತರಿಸುವ ಸಾಮರ್ಥ್ಯ. ಗರಿಮ, ಭಾರ ಅಥವಾ ದಟ್ಟವಾಗುವ ಸಾಮರ್ಥ್ಯ. ಲಘಿಮ, ಗಾಳಿಗಿಂತ ತೂಕವಿಲ್ಲದ ಅಥವಾ ಹಗುರವಾಗುವ ಸಾಮರ್ಥ್ಯ. ಪ್ರಾಪ್ತಿ, ಒಬ್ಬರು ಬಯಸಿದ್ದನ್ನು ಅರಿತುಕೊಳ್ಳುವ ಸಾಮರ್ಥ್ಯ. ಪ್ರಾಕಾಮ್ಯ, ಜಗತ್ತಿನ ಯಾವುದೇ ಸ್ಥಳವನ್ನು ಪ್ರವೇಶಿಸುವ ಸಾಮರ್ಥ್ಯ. ವಿಚಿತ್ವ, ಎಲ್ಲ ಭೌತಿಕ ಅಂಶಗಳು ಅಥವಾ ನೈಸರ್ಗಿಕ ಶಕ್ತಿಗಳನ್ನು ನಿಯಂತ್ರಿಸುವ ಸಾಮರ್ಥ್ಯ. ಮತ್ತು ವಾಸಿತ್ವ, ಯಾರ ಮೇಲೂ ಪ್ರಭಾವ ಬೀರುವ ಸಾಮರ್ಥ್ಯ. ಇಲ್ಲಿ ಅವಳು 4 ಕೈಗಳನ್ನು ಹೊಂದಿದ್ದಾಳೆ. ಮಹಾಲಕ್ಷ್ಮಿ ಎಂದು ಕರೆಯಲ್ಪಡುವ ಈ ದಿನದ ನೇರಳೆ ಬಣ್ಣವು ಪ್ರಕೃತಿಯ ಸೌಂದರ್ಯದ ಬಗ್ಗೆ ಮೆಚ್ಚುಗೆಯನ್ನು ಚಿತ್ರಿಸುತ್ತದೆ. ದೇವಿ ಸಿದ್ಧಿದಾತ್ರಿ ಶಿವನ ಪತ್ನಿ ಪಾರ್ವತಿ. ಸಿದ್ಧಿದಾತ್ರಿ ದೇವಿಯನ್ನು ಶಿವ ಮತ್ತು ಶಕ್ತಿ ದೇವಿಯ ಅರ್ಧನಾರೀಶ್ವರ ರೂಪವಾಗಿಯೂ ಕಾಣಲಾಗುತ್ತದೆ. ಶಿವನ ದೇಹದ ಒಂದು ಬದಿ ಸಿದ್ಧಿದಾತ್ರಿ ದೇವಿಯದ್ದಾಗಿದೆ ಎಂದು ನಂಬಲಾಗಿದೆ. ಆದ್ದರಿಂದ ಅವನನ್ನು ಅರ್ಧನಾರೀಶ್ವರ ಎಂದು ಕರೆಯಲಾಗುತ್ತದೆ. ವೈದಿಕ ಗ್ರಂಥಗಳ ಪ್ರಕಾರ ಶಿವನು ಈ ದೇವಿಯನ್ನು ಪೂಜಿಸುವ ಮೂಲಕ ಎಲ್ಲ ಸಿದ್ಧಿಗಳನ್ನು ಪಡೆದನು. ಮಂತ್ರ: ಓಂ ದೇವಿ ಸಿದ್ಧಿದಾತ್ರೈ ನಮಃ. ಮಂತ್ರದ ವಿವರಣೆ: ಸಿದ್ಧಿ ಅಲೌಕಿಕ ಶಕ್ತಿಗಳು ಅಥವಾ ಧ್ಯಾನ ಸಾಮರ್ಥ್ಯ. ದಾತ್ರಿ ಕೊಡುವವರು ಅಥವಾ ಪ್ರಶಸ್ತಿ ನೀಡುವವರು. ಸಿದ್ಧಿದಾತ್ರಿ ಸಿದ್ಧಿಗಳನ್ನು ಕೊಡುವ ದೇವತೆ. ಧನ್ಯವಾದಗಳು.